ನಮ್ಮ ನಂಬಿಕೆ ಅಮ್ಮ, ಪೂಜೆ ಅನ್ನೋದು ನಮ್ಮ ನಂಬಿಕೆ. ಅದು ಯಾರಿಗೆ ನಂಬಿಕೆ ಇದೆಯೋ ನಂಬಿಕೆ ಇಲ್ವೋ ನನಗೆ ಗೊತ್ತಿಲ್ಲ. ಎಲ್ಲರೂ ಕರೆದಿದ್ದೀವಿ. ಶೂಟಿಂಗಲ್ಲಿ ಇಲ್ದಿರೋರು, ಶೂಟಿಂಗ್ ಭಾಗವಹಿಸ್ತಿರೋರು ಬರಲ್ಲ, ಇನ್ನು ಮಿಕ್ದವರೆಲ್ಲ ಬರ್ತಾರೆ. ಸರ್ 13ನೇ ತಾರೀಕು ಏನಿರುತ್ತೆ, 14ನೇ ತಾರೀಕು ಯಾವ ಹೋಮ ಇರುತ್ತೆ? ಅಣ್ಣ ಹೇಳಿ, ನೀವು ಹೇಳಿ. 13ನೇ ತಾರೀಕು ಏನೂ ಇರಲ್ಲ, ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. 13ನೇ ತಾರೀಕು ಇರಿ, 6 ಗಂಟೆಗೆ ಬಂದು ಹೋಮಕುಂಡಗಳನ್ನು ಹಾಕೊಳ್ತಾರೆ. ಬಹಳ ಮುಖ್ಯವಾಗಿ ಎಲ್ಲ ಕೇಳಿಸ್ಕೊಳ್ಳಿ, ಒಂದು ಎರಡು ಮಾತು ಹೇಳ್ಬೇಕು. ಬಹಳ ಮುಖ್ಯವಾಗಿ 13ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಬಂದು ಋತ್ವಿಕರೆಲ್ಲ ಗೋಮೂತ್ರ ಹಾಕ್ಕೊಂಡು ಶುದ್ಧಿ ಮಾಡ್ಕೊಳ್ತಾರೆ. ನೀವು ಅಡುಗೆ ಮಾಡಿಸೋದ್ರಲ್ಲೂ ಅಷ್ಟೇ, ಯಾವುದೇ ಕಾರಣಕ್ಕೆ ಬೆಳ್ಳುಳ್ಳಿ ಈರುಳ್ಳಿನ ಬರಲಿಸಬೇಡಿ. ಸುಬ್ರಹ್ಮಣ್ಯ ಸರ್ಪ ಶಾಂತಿ ಮಾಡಿಸ್ತಾ ಇದ್ವಿ, ಸರ್ಪ ಬಲಿ ಮಾಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ಭೂಮಿಗೆ, ಸಂತಾನಕ್ಕೆ, ಮಹದೈಶ್ವರ್ಯಕ್ಕೆ ಅವನೇ ಅಧಿಪತಿ ಅಂತ. ನನಗೂ ಚೆನ್ನಾಗಿ ಬ್ಲಡ್ ಇದ್ದಾಗ, ಒಳ್ಳೆ ಶಕ್ತಿ ಇದ್ದಾಗ ನಾನು ಅಂತಿದ್ದೆ ಆ ದೇವರು ಈ ಪೂಜೆ ಎಲ್ಲ ಸುಳ್ಳು ಅಂತ. 75 ಆದಮೇಲೆ ಯಾವಾಗ ಅಟಕಾಯಿಸ್ಕೊಂಡು ಹತ್ರ ಇದ್ದೀವಲ್ಲ, ಅವಾಗ ಅನ್ನಿಸ್ತಾ ಇದೆ, ಓ ಇದೆಲ್ಲ ಮಾಡಬೇಕು ಅಂತ. ಹಾಗಾಗಿ ಬುದ್ಧಿವಂತರು, ಜ್ಞಾನಿಗಳು ಕೇಳಿದ್ದನ್ನು ನಾವು ಮಾಡ್ತಾಯಿದ್ದೀವಿ. ಅವತ್ತು 14ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಸಂಕಲ್ಪ ಶುರುವಾಗುತ್ತೆ. ಸಂಕಲ್ಪ ಶುರುವಾಗಿದ್ದು 3 ಹೋಮಗಳಾಗ್ತವೆ. ಯಾವುದು ಅಂದರೆ, ಮೊದಲು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಗಣಪತಿ ಹೋಮ, ಅದಾದಮೇಲೆ ಮೃತ್ಯುಂಜಯ ಹೋಮ, ಆಮೇಲೆ ಸರ್ಪಶಾಂತಿ. ಇದಿಷ್ಟಾದಮೇಲೆ ಪೂರ್ಣಾವತಿ ಆಗುತ್ತೆ. 12ವರೆಗೆ ಎಲ್ಲರಿಗೂ ಊಟಕ್ಕೆ ಹಾಕ್ತೀವಿ. ಅಷ್ಟೇ ಕಾರ್ಯಕ್ರಮ. ಯಾರ್ಯಾರಿಗೆ ಹೇಳಿದ್ದೀರಿ, ಯಾವ್ಯಾವ ಎಲ್ಲರಿಗೂ ಅಂತಂದರೆ ಒಂದು ಎಷ್ಟು ಹೆಸರುಗಳು ಹೇಳ್ತಾರೆ? ಹೆಸರುಗಳು ಹೇಳೋದಾಯ್ತು ಅಂತಂದರೆ ಈಗ ಹೇಳ್ತೀನಿ. ಮೊದಲು ಅನ್ನದಾತರು ಯಾರು ಅಂದರೆ ಪ್ರೊಡ್ಯೂಸರ್ಸ್. ರಾಜ್ಕುಮಾರ್ ಕುಟುಂಬ ಇದು. ರಾಜ್ಕುಮಾರ್ ಏನು ಹೇಳ್ತಾ ಇದ್ರು ಅಂದರೆ, ಚಿತ್ರರಂಗ ಅನ್ನೋದು ಬರೀ ಕಲಾವಿದರಲ್ಲ, ನಾವು ಇಡೀ ಸಮಗ್ರ ಚಿತ್ರರಂಗ ಒಂದು ಕುಟುಂಬ ಅಂತ ಹೇಳ್ತಾಯಿದ್ರು. ಆ ಸ್ಕೂಲಿಂದ ಬಂದವರು ನಾವು. ಹಂಗಾಗಿ ಅವ್ರು ಏನು ಹೇಳ್ತಿದ್ರು ಅಂದರೆ, ಮೊದಲು ಬೆಲೆ ಕೊಡ್ತಾ ಇದ್ದಿದ್ದು ಅನ್ನದಾತರಿಗೆ, ಎರಡನೇದು ಅಂತಂದರೆ ನಿರ್ದೇಶಕರು. ಗೊತ್ತಾಯ್ತಾ ಎಲ್ಲ. ಏಕೆಂದರೆ ಅವನು ಹಾಕಿದ ಬಂಡವಾಳನ ಕರೆಕ್ಟಾಗಿ ತಗೊಂಡೋಗಿ ದಡ ತಲುಪಿಸೋನವನು. ಮೂರನೇದು ಛಾಯಾಗ್ರಾಹಕರು. ಆಮೇಲೆ ರಾತ್ರಿ 1:30 ಗಂಟೆಗೆ ಹೋದ್ರೂ ನಮ್ಮನೆಯವ್ರ ಮುಖ ದಪ್ಪ ಮಾಡ್ಕೋಬೋದು. ಪ್ರೊಡಕ್ಷನ್ ಬಾಯ್ಸ್ ಒಕ್ಕೂಡ್ದವ್ರು ಇದಾರಲ್ಲ, ಯಾರೂ ಬೇಜಾರು ಮಾಡ್ಕೊತಾ ಇರಲಿಲ್ಲ. ಪ್ರೀತಿ ವಿಶ್ವಾಸದಿಂದ ಅನ್ನ ಹಾಕಿದ್ದಾರೆ, ನಮ್ಮನ್ನು ಬೆಳೆಸಿದ್ದಾರೆ, ಅವ್ರನ್ನ ಕರೆದಿದ್ದೀವಿ. ಆಮೇಲೆ ಸ್ಟಿಲ್ ಫೋಟೋಗ್ರಾಫರ್ಸು, ಮಂಗನಂತ ಮಕನ ಮನ್ಮಥನ್ ಮಾಡಿದವರು ಮೇಕಪ್ ಆರ್ಟಿಸ್ಟ್ಗಳು, ಅವ್ರನ್ನ ಕರೆದಿದ್ದೀವಿ. ಗೊತ್ತಾಯ್ತಾ. ನವ್ಯ ಸಿನಿಮಾದವ್ರನ್ನ ಕರೆದಿದ್ದೀವಿ, ಆರ್ಟ್ ಫಿಲಮ್ನವ್ರನ್ನ. ಗೊತ್ತಾಯ್ತಾ. ಮಿಕ್ಕಿದ ಇನ್ಸ್ಟಿಟ್ಯೂಟ್ನವ್ರನ್ನ ಕರೆದಿದ್ದೀವಿ, ಪೋಷಕ ಕಲಾವಿದರ ಸಂಘದವ್ರನ್ನ ಕರೆದಿದ್ದೀವಿ, ಚೇಂಬರ್ನವ್ರನ್ನ ಕರೆದಿದ್ದೀವಿ. ಚೇಂಬರ್ ಅಂದರೆ 3 ಸೆಟ್ಟಾರು. ಯಾವುದು ಅಂತಂತಂದರೆ ಎಕ್ಸಿಬಿಟರು, ಡಿಸ್ಟ್ರಿಬ್ಯೂಟರು, ಪ್ರದರ್ಶಕರು. ಗೊತ್ತಾಯ್ತಾ. ಹಂಗಾಗಿ ಎಲ್ಲರನ್ನೂ ಕರೆದಿದ್ದೀವಿ. ಇದನ್ನ ನಾವು ಕರೆದಿದ್ದೀವಿ ಅನ್ನೋದಕ್ಕಿಂತ ಎಲ್ಲರೂ ಸೇರಿ ಮಾಡ್ತಾ ಮಾಡ್ತಾ ಇದ್ದೀವಿ. ಇದ್ದೀವಿ ಅಷ್ಟೇ. ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಕೆಲಸ ಅಲ್ಲ. ಅಣ್ಣವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಎಲ್ಲ ಕಷ್ಟಪಟ್ಟರೆ ಮಗ ನಾವು ತೆರೆ ಮೇಲೆ ಕಾಣೋದು. ನಾವು ಬೇಗ ಜನಕ್ಕೆ ಯಾಕೆ ಹೋಗ್ತೀವಿ ಅಂತಂತಂದರೆ, ನಾವು ತೆರೆ ಮೇಲೆ ಕಾಡ್ತೀವಲ್ಲ ಕಂದ, ಅದಕ್ಕೋಸ್ಕರನೇ ಅಣ್ಣವ್ರು ಏನಂತ ಇದ್ರು ಅಂದರೆ, ಪ್ರೇಕ್ಷಕ ಪ್ರಭು ಅನ್ನೋರು, ಅನ್ನದಾತರು ಅನ್ನೋರು. ಗೊತ್ತಾಯ್ತು. ಅದನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಹಂಗಾಗಿ ಇದನ್ನು ಬೇರೆಯವ್ರಿಗೋಸ್ಕರ ಮಾಡಿಸ್ತಾ ಇಲ್ಲ, ಚಿತ್ರರಂಗದ ಉಳಿವಿಗೋಸ್ಕರ. ನೀವು ನೋಡ್ತಾ ಇದ್ದೀರಾ, ಶಾಂತಲಾ ಥಿಯೇಟ್ರ್ ಹೊಡೆದ್ರು, ಸಿಂಗಲ್ ಸ್ಕ್ರೀನವರೆಲ್ಲ ಭಾಗವಾಗ್ತಾ ಇದ್ದಾರೆ. ಬೇರೆ ಉದ್ಯೋಗ ಗೊತ್ತಿಲ್ಲ, ಮಾಡೋದಕ್ಕೆ ನಮಗೆಲ್ಲ ಏಜ್ ಇಲ್ಲ ಅಲ್ವಾ. ಸತ್ಯವರು ನಾವು ಯಾರೊಬ್ಬರು ಸ್ವಾರ್ಥಕ್ಕೂ, ನನ್ನ ತಾಯಿ ಮೇಲಾಣೆ, ನಾವು ಮಾಡ್ತಾ ಇಲ್ಲ. ನಾವು ಚಿತ್ರರಂಗದ, ಇಡೀ ಎಲ್ಲ ಸಮಗ್ರ ಚಿತ್ರರಂಗದ ಉಳಿವಿಗಾಗಿ. ನಮ್ಮ ಎಷ್ಟು ಚಿತ್ರಗಳು OTT ಪ್ಲಾಟ್ಫಾರ್ಮ್ ಸಿಕ್ಕಿದೆ, ನಿಮ್ಗೆ ಗೊತ್ತಿಲ್ಲದಲ್ಲೇ ಇರೋದೇನಿದೆ. ನಾವು ದಡ್ರ ಸರ್, ನೀವು ಹೇಳಿ, ನಿಮಗೆ ಗೊತ್ತಿದೆ. ನಮಗಲ್ಲೊಂದು ನೆಲೆ ಬೇಕು. ಒಂದು ಮಹಾನ್ ಕೋಟೆ ಇತ್ತು, ರಾಜ್ಕುಮಾರ್ ಅನ್ನೋ ಒಂದು ಮಹಾಕೋಟೆ. ಅವ್ರು ಇರೋವರೆಗೂ ಡಬ್ಬಿಂಗ್ ಬರಲಿಲ್ಲ, ಒಳಗಡೆ ಬರಕ್ಕೆ ಬಿಟ್ಟು ಇರಲಿಲ್ಲ.